ಹೈಟ್ ಏನಾದರೂ ಜಾಸ್ತಿ ಬಂದೈತಾ? ಬ್ಯಾಕ್ ಸೈಡ್ ಸ್ವಲ್ಪ ಹೈಟ್ ಕಾಣ್ತೈತೆ. ಈ ಥರ ಏನಾಯ್ತಂದರೆ ಡಾಬಸ್ಪೇಟೆ ಪಾಸ್ ಮಾಡಿ ವಿಜಯಪುರ ಟೌನಲ್ಲಿದ್ದೆ. ಕಾರ್ಗಳು ನೋಡ್ರಿ, ಇಲ್ಲಿ ಹಳೆ ರೋಡ್ಗಳಿವು, ಮರಗಳು ನೋಡ್ರಿ ಎಷ್ಟು ತಂಪಾಗೈತೆ. ಈ ಬ್ರಿಡ್ಜ್ ಕೆಳಗಡೆ ಹೋಗ್ಬೇಕು. ಮೇ ಬಿ ಆ ಗಾಡಿ ಟಚ್ ಆಗಲಿಲ್ಲ, ನನ್ನ ಗಾಡಿ ಅದಕ್ಕಿಂತ ಒಂದು ಅರ್ಧ ಅಡಿ ಹೈಟ್ ಐತೆ. ನೋಡುವ ಟಚ್ ಆಯ್ತದೆ ಹೆಂಗೆ ಅಂತ. ಇದ್ರೊಳಗೆ ಪಾಸ್ ಆಗುತ್ತೆ ಗಾಡಿ ನಂದು. ಹೆಂಗೈತೆ ನೋಡ್ರಿ. ವಯ್ಯ ನಿಧಾನ ಕೊಡ್ಸಯ್ಯ ಅಂದರೆ ಧೂಳು ಎಬರ್ಸ್ಕೊಂಡು ಹೋಯ್ತವನೆ. ನನಗೆ ಒಳಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಸ್ನೇಹಿತರೆ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಹಬ್ಬ ಆದಮೇಲಿಂದ ಯಾವುದೂ ವೀಡಿಯೋಗಳು ಬಂದಿಲ್ಲ. ಇವಾಗ ಎಲ್ಲಿದ್ದೆ ನಾನು ಅಂತ ಹೇಳಿದ್ರೆ, ಹಿರೇಕೆರೂರಿಂದ ಮುಂದೆ ಇದು ಯಾವುದೋ ಒಂದು ಹಳ್ಳಿ. ಇಲ್ಲಿ ಜೋಳ ಲೋಡ್ ಮಾಡ್ತಾಯಿದ್ದೀನಿ ಇಲ್ಲಿಂದ ಕೋಲಾರಕ್ಕೆ. ನಿನ್ನೆ ಬಂದವನು, ನಿನ್ನೆ ಅನ್ಲೋಡ್ ಆಯಿತು ಸಂಜೆ. ಲೋಡ್ ಇವತ್ತು ನಿನ್ನೆ ಕೇಳ್ಕೊಂಡಿದ್ದೆ, ಇವತ್ತು ಬೆಳಗ್ಗೆ ಕನ್ಫರ್ಮ್ ಮಾಡಿದ್ರು. ಇವಾಗ ಬಂದಿದ್ದೀನಿ ಲೋಡಿಂಗ್ ಪಾಯಿಂಟ್ಗೆ. ಇದು ಯಾವುದು ಊರು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಈ ಗಾಡಿ ಜೊತೆಗೆ ಇನ್ನೊಂದು ಗಾಡಿ ಬಂದೈತೆ, ಇದು ದೇವನಹಳ್ಳಿ ಗಾಡಿನೇ. ಅವರು ಇವಾಗ ಬಂದಿದ್ದು 12 ವೀಲು. ಪೇಮೆಂಟ್ ಇಲ್ಲಿ ಹೋಗ್ಬಿಟ್ಟು ಮುಂದೆ ಸ್ವಲ್ಪ ದೂರದಲ್ಲಿ ಪೇಮೆಂಟ್ ಐತೆ, ಅಲ್ಲಿ ಹೋಗಿ ಮಾಡಿಸ್ಕೊಂಬಂದು ಇವಾಗ ಲೋಡಿಂಗ್ ಪಾಯಿಂಟಿಗೆ ಬಿಟ್ಟಿದ್ದೀನಿ. ಒಂದೇ ಪಾಯಿಂಟ್ ಐತೆ ಲೋಡು. ನೋಡೋಣ, ಹೇಳಿದ್ದೀನಿ ಒಂದು ಎಷ್ಟಾಗುತ್ತೆ ಅಷ್ಟು ತುಂಬ್ರಿ, 35 ಮೇಲೆ ತುಂಬ್ರಿ ಅಂತ. ಎಷ್ಟು ಅಂತ ನೋಡಬೇಕು, ಪೇಮೆಂಟ್ ಆದಮೇಲೆ ಗೊತ್ತಾಗುತ್ತೆ. ಇದು ನೋಡ್ರಿ, ಹಳೆ ಕಾಲದ್ದು ದೇವಸ್ಥಾನ. ಅಲ್ಲೋಗಿ ಕೂತ್ಕೊಂಡಿದ್ದೆ ಇಷ್ಟ ತನಕ. ಒಳ್ಳೆ ತಂಪಾಗಿತ್ತು ಈ ಬೇಸಿಗೆ ಟೈಮಲ್ಲಿ. ಎಂಥ ಬೇಸಿಗೆ ಹೊಡೆದು ಅದರೊಳಗೆ ಕೂತ್ಕೊಂಡ್ರೆ ಒಂಥರ ತಂಪಾಗಿರುತ್ತೆ. ಹಳೆ ಕಾಲದ್ದು ಮನೆ ಅಂದ್ಕೊಂಡೆ ನಾನು. ಇದು ಮನೆಯೆಲ್ಲ ದೇವಸ್ಥಾನ ಏನೋ. ಆ ಕಂಬಗಳು ನೋಡ್ರಿ ಅವೆಲ್ಲ ಹೆಂಗಿದ್ದಾವೆ. ಈ ಥರ ಮನೆಗಳು ನೋಡಿದ್ರೆ ಒಂಥರ ಏನೋ ಹಳೆ ಹಳ್ಳಿ ಸೊಗಡು ನೆನಪಾಗುತ್ತೆ. ಸ್ನೇಹಿತರೆ, ಫೈನಲಿ ಲೋಡ್ ಆಯಿತು ಗಾಡಿ. ಇನ್ನೇನು ಟಾರ್ಪಲ್ ಹಾಕಿಸ್ಕೊಂಬಿಟ್ಟು ಪೇಮೆಂಟ್ಗೆ ಹೋಗ್ಬೇಕು. ಇವಾಗ ಪೇಮೆಂಟ್ ಮಾಡಿಸ್ಕೊಂಡು ಎಷ್ಟೊಂದು ಬಂದೈತೆ ನೋಡ್ಕೊಂಬಿಟ್ಟು ಬಿಲ್ಲಿಗೆಲ್ಲ ಎಸ್ಕೊಂಬಿಟ್ಟು ಸೀದಾ ಹೋಯ್ತಾ ಇರೋದೆ ಕೋಲಾರಕ್ಕೆ. ಇದು ಊರು ಬಂದ್ಬಿಟ್ಟು ಹಂಸಭಾವಿ ಹತ್ರ ಇರೋದು ಇದು ಹಳ್ಳಿ. ಹಂಸಭಾವಿ ನಿಯರ್ ಬೈ ಬರುತ್ತೆ. ಲೋಡಿಂಗ್ ಎಲ್ಲ ಕಂಪ್ಲೀಟಾಗಿ ಟಾರ್ಪಲ್ ಹಾಕಿಸ್ಕೋಣ ಹೊತ್ತಿಗೆ 3 ಗಂಟೆ ಆಗೋಯ್ತು. ಇನ್ನೇನು ಟಾರ್ಪಲ್ ಹಾಕಿ ಆಯಿತು, ಸ್ವಲ್ಪ ಇದೆ ಅಷ್ಟೇ. ಇಲ್ಲೇ ಮುಂದೆ ಒಂದು ಹೊಂಡದ ಥರ, ಅಂದರೆ ಕಲ್ಯಾಣಿ ಥರ ಇದೆ. ಅಲ್ಲಿ ನಾನು ಸ್ವಲ್ಪ ಶೇಪ್ ಕೀಪೆಲ್ಲ ತೊಳ್ಕೊಂಡೆ. ಇನ್ನೇನು ಪೇಮೆಂಟ್ ಮಾಡಿಸ್ಕೊಂಡು ಬಿಲ್ಲಿಸ್ಕೋಬೇಕು. ಪೇಮೆಂಟ್ಗೆ ಹೋಗೋದು ಇವಾಗ. ಹೈಟ್ ಏನಾದರೂ ಜಾಸ್ತಿ ಬಂದೈತಾ? ಬ್ಯಾಕ್ ಸೈಡ್ ಸ್ವಲ್ಪ ಹೈಟ್ ಕಾಣ್ತೈತೆ, ಫ್ರಂಟೆಲ್ಲ ಅಷ್ಟು ಹೈಟ್ ಇಲ್ಲ. ಇರಲಿ, ಈ ಥರ ಇದ್ರೆ ಗಾಡಿ ಓಡ್ಸೋಕ್ಕೆ ಚೆಂದ. ನೋಡೋಣ ಎಷ್ಟು ಬರುತ್ತೆ ವೆಯ್ಟು. ಪೇಮೆಂಟ್ ಹತ್ರ ಹೋಗ್ಬಿಟ್ಟು ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ ಐತೆ, ಹಿಂದ್ಗಡೆ ಒಂದು ದೇವಸ್ಥಾನ ತೋರಿಸಿದ್ನಲ್ಲ ಅದು. ಮೇಲ್ಗಡೆ ಬಾವುಟ ಆಡ್ತೈತೆ ನೋಡ್ರಿ, ಜೈ ಶ್ರೀರಾಮ್. ಪೇಮೆಂಟ್ ಮಾಡಿಸ್ಕೊ ಬರೋಣ ಅಂತ ಹೋಗ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕ ರೋಡ್, ಒಂದು 2-3 ಕಿಲೋಮೀಟ್ರು. ಅಲ್ಲೊಂದು ಗುಡ್ಡ ಕಾಣ್ತೈತೆ ನೋಡ್ರಿ, ಸಣ್ಣದು. ಅಲ್ಲೇ ಪೇಮೆಂಟ್ ಮಾಡಿಸೋದು. ಅಲ್ಲಿಗೆ ಹೋಗ್ಬೇಕು ಇವಾಗ. ಕೆರೆ ನೋಡ್ರಿ, ಇನ್ನೂ ನೀರೈತಿ ಇಲ್ಲಿ. ಮಳೆ ನೀರ ನೆನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಜೋರಾಗಿ ಹೊಡೆದೈತೆ ಮಳೆ. ಇಲ್ಲಿ ಮಳೆ ನೀರು ಇರ್ಬೋದು, ಇಷ್ಟೊಂದು ನೀರು ಇರ್ಲಿಲ್ಲ ಅನಿಸುತ್ತೆ ಮೊದಲು. ಮಳೆ ನೀರು ಇರಬಹುದು. ಕೆರೆ ಪಕ್ಕದಲ್ಲಿ ಈ ಥರ ಏರಿ ಮೇಲೆ ಹೋದ್ರೆ ಏನೋ ಒಂಥರ ತಣ್ಣಗಾಗುತ್ತಲ್ವಾ. ಆದರೂ ಪರವಾಗಿಲ್ಲ, ಸೆಕೆ. ಒಂದ್ಸಲಿ ಮಳೆ ಬಂದು ಹೋಗಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ ಅನ್ನಂಗೆ ಐತೆ ವೆದರು. ಇಲ್ಲ ಅಂದಿದ್ರೆ ಒಂಥರ ಧಗೆ ಹೊಡೆಯೋದು ಸೆಕೆ. 54,570 ಬಂದೈತೆ ಟೋಟಲ್ ವೇಟು. ಸರಿ, ಇವಾಗ ಅಲ್ಲೇ ಹೋಗೋಣ, ದೇವಸ್ಥಾನದ ಹತ್ರನೇ. ಅದೇ ಜಾಗಕ್ಕೆ ಹೋಗ್ಬೇಕು, ಬಿಲ್ ಇಸ್ಕೊಬಿಟ್ಟು ಆಮೇಲೆ ಅಲ್ಲಿಂದ ಹೊರಡೋದು. ಗಾಡಿ ಕೂಡ ಲೋಡ್ ಆಯಿತು. ಬಟ್ ಹೊರಡೋದಕ್ಕೆ ಬಂದ್ಬಿಟ್ಟು ಇವ್ರಿಗೆ ರೈತರಿಗೇನೋ ಪೇಮೆಂಟ್ ಮಾಡಬೇಕಂತೆ. ಇವರು ಗೋಡನ್ನವರು ನಮಗೆ ಪೇಮೆಂಟ್ ಆಗ್ದಲೇ ನೀವು ಹೋಗಿ ಹೋಗ್ಬಿಡ್ರಿ, ಪೇಮೆಂಟ್ ಅವ್ರು ಮಾಡಲಿ ಅಂತ ಹೇಳ್ತವ್ರೆ. ಬಿಲ್ಲು ಎಲ್ಲ ರೆಡಿ ಆಗೈತೆ. ಸುಮ್ಮನೆ ನಾನು ಏನೇ ಆದರೂ ಜೋಳದ್ದು ಸಂಜೆ ಆಗೇ ಬಿಡುತ್ತೆ 6 ಗಂಟೆ ಮೇಲೆ. ಹೋಸಲಿನೂ ಹಂಗೆ ಆಗಿತ್ತು. ಇವ್ರು ಯಾವಾಗ ಪೇಮೆಂಟ್ ಮಾಡ್ತಾರೋ ಇನ್ನೇನು ಮಾಡ್ಬೋದು. ಇವಾಗ ಸ್ವಲ್ಪ ಹೊತ್ತಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಿದ ತಕ್ಷಣ ಹೊರಡೋಣ. 7:30 ಆಗೋಯ್ತು ಗುರು. 2 ಗಾಡಿನೂ ನಿಂತ್ಕೊಂಡಿದ್ದೀವಿ ಲೋಡ್ ಮಾಡ್ಕೊಂಡು. ಪಾರ್ಟಿಗೆ ಏನೋ ದುಡ್ಡು ಕೊಡಬೇಕಂತೆ ಇವರು ತಗೊತಾ ಇರೋರು. ಹಂಗಾಗಿ ಅವ್ರಿಗೇನೋ ಪೇಮೆಂಟ್ ಹಾಕಿದ್ದಾರೆ, ಟ್ರಾನ್ಸಾಕ್ಷನ್ ಆಗಿಲ್ಲ. ಅದಕ್ಕೋಸ್ಕರ ಪೇಮೆಂಟ್ ಆಗೋವರೆಗೂ ಗಾಡಿ ತೆಗಿಬಿಡ್ರಿ. ಯಾಕಂದರೆ ಸುಮಾರು ಜನ ಹಿಂಗೆ ನಮಗೆ ಮೋಸ ಮಾಡಿ ಹೊಂಟೋಗ್ಬಿಟ್ಟವ್ರೆ ಅಂತ ಅವರು. ಈ CMK ಗಾಡಿದು ದೇವನಹಳ್ಳಿ ಗಾಡಿನೇ. ಇವರು ಕಲ್ಲೋಟ್ ಮಾಡ್ಕೊಂಬಂದಿದ್ರಂತೆ. ಕರೆಂಟ್ ಬಂತು ಇವಾಗ. ನೋಡೋಣ ಇವಾಗ ಆದ್ರೂ ಹೊರಡೋದು ಹೆಂಗೆ ನೋಡೋಣ. ರಾಣಿಬೆನ್ನೂರು ಹೈವೇಲಿದ್ದೆ. ಇದು ಸಿಂಗಲ್ ರೋಡು, ಆದರೂ ಇಲ್ಲೊಂದು ಟೋಲ್ ಗೇಟ್ ಐತೆ. ಟೋಲ್ ಗೇಟ್ ಇದೆ, ಫಾಸ್ಟಾಗಿಲ್ವಂತೆ. ಫಾಸ್ಟಾಗಿಲ್ಲ ಅಂದ್ಬಿಟ್ಟು 85 ರೂಪಾಯಿ ಟಿಕೆಟ್ ಕೊಟ್ಟರು. ಐತೆ ಫಾಸ್ಟಾಗಿ, ಸ್ಕ್ಯಾನರ್ ಐತೆ, ಸ್ಕ್ಯಾನ್ ಮಾಡ್ಕೊಳೋದಲ್ವ ಅಂದರು. ಇಲ್ಲಪ್ಪ ಸ್ಕ್ಯಾನರ್ ಇಲ್ಲ ಮಾಡ್ಕೊಳಲ್ಲ ಅಂದರು. ಬಿಡಪ್ಪ ಓಲಿ ಆಯ್ತು ಅಂದ್ಬಿಟ್ಟು
ಇವಾಗ ನಿನ್ನೆ ಇಲ್ಲಿಂದ ಒಂದು 15 ಕಿಲೋಮೀಟ್ರು ಇಲ್ಲ 20 ಇರ್ಬೋದು ಅನಿಸುತ್ತೆ. ಚಲ್ಗೇರಿ ಟೋಲು ಸೀದಾ ಡೈರೆಕ್ಟ್ ಟೋಲ್ ಹತ್ರನೇ ಹೋಗ್ತೀನಿ. ಹೈವೇದವನು ಸೆಂಟ್ರ್ ಎಲ್ಲೂ ನಿಲ್ಸಕ್ಕೆ ಹೋಗಿಲ್ಲ, ಸೀದಾ ಬಂದರೆ ದುರ್ಗಾ ಹತ್ರ ಇದ್ದೀನಿ ಇವಾಗ. ದುರ್ಗಾ ಸಿಟಿ ಹತ್ರ ಏನಾಯ್ತಂದರೆ ಡಾಬಸ್ಪೇಟೆ ಪಾಸ್ ಮಾಡಿ ಟೋಲ್ ಐತಲ್ಲ ದೊಡ್ಡಬಳ್ಳಾಪುರ ರೋಡಲ್ಲಿ, ಆ ಟೋಲ್ ಹತ್ರ ಬಂದಾಗ ಮಲ್ಲಿಕಂಡೆ ಬೆಳಗಿನ ಜಾವ ಈ ಗಾಡಿಯವರು ಬಂದಿದ್ದರು. ಆಮೇಲೆ ಬೆಳಗ್ಗೆ ನೋಡಿದ್ರೆ ಆರ್ ಟಿ ಒ ಬಂದುಬಿಟ್ಟವ್ರೆ. ಟೋಲಿಂದ ಮುಂದೆ ಆರ್ ಟಿ ಒ ಬಂದುಬಿಟ್ಟವ್ರೆ ಬೆಳಗ್ಗೆ ನೋಡಿದ್ರೆ. ಆಮೇಲೆ ಏನು ಮಾಡಿದ್ವಿ, ಅಲ್ಲಿದ್ದರೆ ಸರಿ ಬರಲ್ಲ, ಯಾಕಂದರೆ ಸ್ವಲ್ಪ ಓವರ್ಲೋಡ್ ಐತೆ. ಅದಕ್ಕೋಸ್ಕರ ವಾಪಸ್ ಯೂಟರ್ನ್ ಮಾಡ್ಕೊಂಬಿಟ್ಟು ಇಲ್ಲಿ ಯಾವುದೋ ಒಂದು ಹಳ್ಳಿ ರೋಡ್ ಒಳಗಡೆಗೆ ಬಂದು ಹಾಕೊಂಡಿದ್ದೀವಿ. ಅವರು 10 ಗಂಟೆ 10:30 ತನಕ ಹೋಗಲ್ವಂತೆ. ಅದಕ್ಕೋಸ್ಕರ ಇಲ್ಲೇ ವೆಯ್ಟಿಂಗು. ಅವರು ಆರ್ ಟಿ ಒ ಹೋದ್ಮೇಲೆ ಇಲ್ಲಿಂದ 2 ಗಾಡಿ ತಗೊಂಡು ಹೋಗ್ತೀವಿ. ಏನು ಮಾಡೋಕ್ಕಾಗಲ್ಲ, ಫೈನ್ಗಳಿಂದ ತಪ್ಪಿಸ್ಕೋಬೇಕು ಅಂತಂದರೆ ಹಿಂಗೇನೋ ಮಾಡಬೇಕು ಅಷ್ಟೇ. ಯಾಕಂದರೆ ಕಡಿಮೆ ಬಾಡಿಗೆ ಹಾಕೊಂಬರ್ಲಿಲ್ಲ, ಓವರ್ಲೋಡ್ ಅಂದರೆ ವರ್ಕೌಟ್ ಆಗೋಲ್ಲ. ಓವರ್ಲೋಡ್ ಹಾಕೊಂಬಂದರೆ ಇವ್ರದ್ದೊಂದು ಹಿಂಸೆ. ಇವಾಗ ಹೋಗಿದ್ದಾರೆ ಆರ್ ಟಿ ಒ. ಇಲ್ಲಿಂದ ಇನ್ನೇ ಸೀದಾ ಒಂದೇ ರೋಡು ದೇವನಹಳ್ಳಿ ತನಕ. ದೇವನಹಳ್ಳಿಯಿಂದ ವಿಜಯಪುರ ಟೌನಿಂದ ಡೈರೆಕ್ಟ್ ಕೋಲಾರ ಹೋಗ್ತೀನಿ. ಹೊಸಕೋಟೆ ಮೇಲೆ ಹೋಗ್ಬೋದು, ರೋಡ್ ಚೆನ್ನಾಗೈತೆ. ಇನ್ನೊಂದು 12 ಕಿಲೋಮೀಟ್ರ್ ಲಾಂಗ್ ಆಗುತ್ತೆ. ಇದು ರೋಡ್ ಚೆನ್ನಾಗಿದೆ, ವಿಜಯಪುರ ರೋಡು, ದೇವನಹಳ್ಳಿ ವಿಜಯಪುರ ರೋಡು. ಅವ್ರು ಸಿಂಗಲ್ ರೋಡ್ ಆದ್ರೂ ಚೆನ್ನಾಗೈತೆ. ಅದಕ್ಕೆ ಸ್ನೇಹಿತರೆ ದೇವನಹಳ್ಳಿಗೆ ಬಂದು ಅಲ್ಲಿ ಹಿಂದ್ಗಡೆ ಒಂದು ಟೀ ಕೊಡಿನ ಅಂತ ನಿಲ್ಸ್ಕೊಂಡು, ದೇವನಹಳ್ಳಿ ಅದರಲ್ಲಿ ಹಿಂದೆ ಚಪ್ಪರಕಲ್ಲ ಅಂತ ಐತಲ್ಲ, ಅಲ್ಲಿ ಟೀ ಅಂಗಡಿ ಹತ್ರ ನಿಲ್ಸಿದೆ ಒಂದು ಅರ್ಧ ಗಂಟೆ. ಹೈದರಾಬಾದ್ ರೋಡು, ಸಿಟಿ ರೋಡು, ಅದು ಒಳಗಡೆ ಹೋಗೋ ರೋಡು ದೇವನಹಳ್ಳಿ ಸಿಟಿಗೆ ಒಳಗಡೆಗೆ. ಇನ್ನಿಂದ ಇನ್ನೊಂದು 55 ಕಿಲೋಮೀಟ್ರ್ ಐತೆ. ಈ ಬೈಪಾಸ್ ಆಗಿರೋದ್ರಿಂದ ಸ್ವಲ್ಪ ಯೂಸ್, ಒಂದು ಅರ್ಧ ಗಂಟೆ ಟೈಮ್ ಸ್ವಲ್ಪ ಸೇವ್ ಆಯಿತು. ಇಲ್ಲ ಅಂತಿದ್ರೆ ನಾವು ಒಳಗಾಸು ಹೋಗಿದ್ರೆ ಒಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ಎಕ್ಸ್ಟ್ರಾ ತಗೊಂತಿತ್ತು. ಇಲ್ಲೇ ಸರ್ವಿಸ್ ರೋಡ್ ಎತ್ಕೊಂಡೆ ಬಿನ್ಮಂಗ್ಲ ಹತ್ರ. ನೆಕ್ಸ್ಟು ಬ್ರಿಡ್ಜ್ ಕೆಳಗಡೆ ಲೆಫ್ಟ್ ತಗೊಂಡ್ರೆ ಸೀದಾ ವಿಜಯಪುರ ರೋಡ್. ಅದು ವಿಜಯಪುರ ಹೋಗ್ಬಿಟ್ಟೇ ಹೋಗಬೇಕು ಕೋಲಾರ್ಗೆ. ಇಲ್ಲೇ ಬೋಲ್ಡ್ ಹಾಕೋದು ನೋಡ್ರಿ ವಿಜಯಪುರ ಅಂತ. ಇಲ್ಲಿಂದ ಲೆಫ್ಟ್ ತಗೊಂಬಿಟ್ಟು ಹೋಗೋದು. ವಿಜಯಪುರ ಟೌನಲ್ಲಿದ್ದೆ ಕಾರ್ಗಳು ನೋಡ್ರಿ, ಇಲ್ಲಿ ಎಲ್ಲ ಮೂಳೆ ಮನುಷ್ಯದ್ದು ಇದು ಮಾಡಾಕ್ಬಿಟ್ಟವ್ರೆ. ಬಿಚ್ಚಿಬಿಟ್ಟು ಎಲ್ಲ ಸಪ್ರೇಟ್ ಮಾಡಿ ಬರೀ ಮೂಳೆಗಳು ಮಾತ್ರ ಉಳಿಸ್ಬಿಟ್ಟವ್ರೆ ಕಾರ್ಗಳದು. ಹೊಸ ಕಾರ್ಗಳು ಎಲ್ಲ ಸ್ಕ್ರ್ಯಾಪ್ ಹಾಕ್ಬಿಟ್ಟವ್ರಲ್ಲ. ಬಾ ಸ್ಪೇರ್ ಪಾರ್ಟ್ಸ್ಗಳು ಏನಾರು ಬೇಕಂದ್ರೆ ಇಲ್ಲಿ ಬಂದರೆ ಎಲ್ಲ ಪಾರ್ಟ್ಸ್ ಸಿಕ್ಬಿಡ್ತೇವೆ ಅನ್ಸುತ್ತೆ. ನೋಡಿ ಸ್ನೇಹಿತರೆ, ಇವೆಲ್ಲ ಈ ಥರ ಹಳೆ ರೋಡ್ಗಳಿವು. ಮರಗಳು ನೋಡ್ರಿ ಎಷ್ಟು ತಂಪಾಗೈತೆ. ಎಂಥ ಬೇಸಿಗೆ ಆದರೂ ಕೂಡವ ಇಂಥ ರೋಡಲ್ಲಿ ಹೋದರೆ ಆ ಕಡೆ ಮರಗಳು ಎಷ್ಟು ತಂಪಾಗಿರುತ್ತೆ. ಗಾಡಿ ಟೈರು ಹೀಟ್ ಆಗಲ್ಲ, ನಮಗೂ ತಣ್ಣ ಗಾಳಿ ಬೀಸುತ್ತೆ. ಈ ಥರ ಮರಗಳಿರೋ ರೋಡ್ಗಳು ಸಿಕ್ಕಾಪಟ್ಟೆ ಕಷ್ಟ. ಈಗ ಸದ್ಯಕ್ಕೆ ಇದು ಯಾರ ಕಣ್ಣಿಗೂ ಬಿದ್ದಿಲ್ಲ ಇದು ರೋಡು. ಇಲ್ಲದಿದ್ದರೆ ಇದನ್ನು ಆ ಕಡೆ ಎಲ್ಲ ಅಗಲ ಮಾಡೋಕ್ಕೆ ಮರಗಳು ಕಡಿದ್ಬಿಡೋರು ಅನಿಸುತ್ತೆ. ವಿಜಯಪುರ ಕೋಲಾರ ರೋಡ್ ಇದೊಂದೇ ರೋಡಲ್ಲಿ ನಾನು ಇತ್ತೀಚೆಗೆ ನೋಡ್ತಾ ಇರೋದು. ಮರಗಳು ಇಷ್ಟೊಂದು ಎಲ್ಲ ಹಳೆ ಮರಗಳೇನೆ, ದೊಡ್ಡ ಮರಗಳು. ವೇಮಗಲ್ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ನೋಡ್ರಿ ವಿವೆಲ್ಲ ಹೆಂಗೆ ಕಾಣ್ತಾ ಇದೆ. ಗುಡ್ಡಗಳು ಇಲ್ಲ, ಬರೀ ಕಲ್ಲು ಬಂಡೆಗಳು ಜಾಸ್ತಿ ಗುಡ್ಡದ ಮೇಲೆ. ಬೇರೆ ಕಡೆ ಎಲ್ಲ ಗುಡ್ಡದ ಮೇಲೆ ಮರಗಿಡಗಳು ಜಾಸ್ತಿ ಇದ್ರೆ, ಇಲ್ಲಿ ಕಲ್ಲು ಬಂಡೆ ಜಾಸ್ತಿ ಇದ್ದಾವೆ. ಕೋಲಾರಿಂದ 11 ಕಿಲೋಮೀಟ್ರು ನೋಡ್ರಿ. ಆ ಗುಡ್ಡದ ಮೇಲೆ ಎಷ್ಟು ಕಲ್ಲಿದ್ದಾವೆ. ಈಗ ಕೋಲಾರ ಎಂಟ್ರಿ ಆಗಿದ್ದೀನಿ. ಇಲ್ಲಿಂದ ಲೆಫ್ಟ್ ಹೋಗ್ಬೇಕು ಮುಂದೆ. ರೈಲ್ವೆ ಟ್ರ್ಯಾಕ್ ದಾಟಿ ಫಸ್ಟು ಸರ್ಕಲ್ ಸಿಗುತ್ತೆ ಅಲ್ಲಿ. ಆದರೂ ಬಿಸಿಲು ಸಿಕ್ಕಾಪಟ್ಟೆ. ಈ ಬಿಸಿಲಲ್ಲಿ ಗಾಡಿ ಓಡಿಸೋಕೆ ಹಿಂಸೆನೇ ಏನೇ ಆದ್ರೂ ಅಲ್ವಾ. ಇಲ್ಲಿ ಎದುರುಗಡೆ ಕಾಣ್ತಾ ಇರೋ ಸರ್ಕಲಲ್ಲಿ ಲೆಫ್ಟ್ ಎತ್ಕೊಂಡ್ಬಿಟ್ಟು ಒಂದು 7 ಕಿಲೋಮೀಟ್ರ್ ಹೋಗ್ಬೇಕು. 7 ಕಿಲೋಮೀಟ್ರ್ ಹೋದಾದಮೇಲೆ ಅಲ್ಲಿ ವೇಮೆಂಟ್ ಇದೆ. ವೇಮೆಂಟ್ ಮಾಡಿಸ್ಕೊಂಡು ಅಲ್ಲಿಂದ ಇದು ಕೋಳಿ ಫಾರಮ್ ಅನ್ಲೋಡ್ ಆಗೋದು. ಕೋಳಿ ಫಾರಮ್ಗೆ ಹೋಗೋದು. ಅಲ್ಲಿಂದ ಆ ಗಾಡಿಗೆ ಇಟ್ಕೆ ಲೋಡ್ ಮಾಡಿರಂಗೆ ಅವ್ರೆ, ಟ್ರೇಲರ್ ಗಾಡಿಗೆ ಕೆಂಪಿಟ್ಟಿಗೆ ಪೂರ್ತಿ ಕೆಂಪಿಟ್ಟಿಗೆ ಇದೆ ನೋಡ್ರಿ ಆ ಗಾಡಿ. ನಂದು ಅರ್ಧ ಕಿಲೋಮೀಟ್ರ್ ಐತೆ ವೇಮೆಂಟು. ಇದು ಚಿಕ್ಕ ರೋಡು, ಸಿಂಗಲ್ ರೋಡು. ಆಪೋಸಿಟ್ಟಿಂದ ಬರೋ ಈ
ಬಸ್ಸವರು ಮತ್ತು ಲಾರಿಯವರು ಅಷ್ಟೇ ಸೈಡೇ ಕೊಡಲ್ಲ ಅಂತಾರೆ, ಮೇಲೆ ಬಂದುಬಿಡ್ತಾರೆ ಹಂಗೆ. ನಮ್ಮ ಬೇರೆ ಸ್ವಲ್ಪ ಹೈಟ್ ಇರೋದ್ರಿಂದ ಒಂಚೂರು ರೋಡಿಂದ ಕೆಳಗೆ ಇಳಿಸ್ಬಿಟ್ರೆ ಮಲಗಿಬಿಡುತ್ತೆ ಗಾಡಿ. ರೋಡು ಎಡ್ಜು ಸ್ವಲ್ಪ ಡೌನ್ ಐತೆ, ಮಣ್ಣು ರೋಡ್ ಹೈಟ್ ಐತೆ, ಹಂಗಾಗಿ ರೋಡಿಂದ ಕೆಳಗೆ ಇಳಿಸ್ಬಿಟ್ರೆ ಗಾಡಿ ಮಲಗಿಬಿಡುತ್ತೆ, ಭಯ ಬಿಡುತ್ತೆ ಮಲಗಿದ್ರೆ. ಹೈಟ್ ಬೇರೆ ಐತಲ್ಲ ಅದಕ್ಕೋಸ್ಕರ. ಎರಡು ಗಾಡಿನೂ ಬಂದು ವೇಮೆಂಟ್ ಹತ್ರ ಹಾಕಿದ್ದೀವಿ. ಅವ್ರ ಪಾರ್ಟಿ ಇನ್ನೂ ಬಂದಿಲ್ಲ. ಪಾರ್ಟಿ ಬಂದುಬಿಟ್ಟು ವೇಮೆಂಟ್ ಮಾಡಿಸ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಎರಡು ಗಾಡಿನ ಅಂತ ಹೇಳವ್ರೆ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ. ಪೇಮೆಂಟ್ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಕೆರೆ ಮಧುವಾಡಿ ಕೆರೆ ಅಂತ ಇದೆ, ಅಲ್ಲಿತ್ತು ಬೋರ್ಡ್ ಮಧುವಾಡಿ ಅಂತ. ಲೆಫ್ಟ್ ಸೈಡು ಮಳೆ ನೀರಾ ಮೊದಲೇ ಇತ್ತು ಅನ್ಸುತ್ತೆ ನೀರು ಈ ಕೆರೆಯಲ್ಲಿ. ಈ ಬ್ರಿಡ್ಜ್ ಕೆಳಗಡೆ ಹೋಗಬೇಕು. ಮೇ ಬಿ ಆ ಗಾಡಿ ಟಚ್ ಆಗಲಿಲ್ಲ, ನನ್ನ ಗಾಡಿ ಅದಕ್ಕಿಂತ ಒಂದು ಅರ್ಧ ಅಡಿ ಹೈಟ್ ಐತೆ. ನೋಡುವ ಟಚ್ ಆಯ್ತದೆ ಹೆಂಗೆ ಅಂತ. ಡೌಟೇ ಟಚ್ ಆಗೋದು. ಇಲ್ಲಿ ಬೇರೆ ಕಲ್ಲು ಬೇರೆ ಇಟ್ಟೋಗೋರು ಯಾರೋ, ಇಲ್ಲಿ ಯಾಕೆ ಇಟ್ಟರು? ಓಹೋ ಕಲ್ಲೆಲ್ಲ ಗುರು ಇದೇ ಕಬ್ಬಣದ್ದು ಎಲ್ಲ ಮುರಿದೋಗಿರಂಗೆ ಇದೆ. ಅದು ಇದ್ರೊಳಗೆ ಪಾಸ್ ಆಗುತ್ತೆ ಗಾಡಿ ನಂದು. ಹೆಂಗೈತೆ ನೋಡ್ರಿ ಸದ್ಯ ಹೆಂಗ ಬಂತು. ಅಲ್ಲಿ ಕಬ್ಬೆಲ್ಲ ಮುರಿದೋಗ್ಬಿಟ್ಟವ ಕೆಳಗಡೆ. ಅವರೇನೋ ಹೊಂಟೋಗ್ಬಿಟ್ಟು, ಅವ್ರದ್ದು 12 ವೀಲ್ ಅಲ್ಲ, ಟನ್ನೇಜ್ ಕಡಿಮೆ ಆಯಿತು. ನನಗೆ ಭಯ ಆಗೋಯ್ತು. ಸದ್ಯ ಏನಾಗಲಿಲ್ಲ, ಬಂದೆ. ರೋಡ್ ಬೇರೆ ಸರಿ ಇಲ್ಲ, ರೋಡ್ ಬೇರೆ ಈ ಥರ ಬರೀ ಕಲ್ಲು ರೋಡಲ್ಲಿ ಹೋಗಬೇಕು, ಜಲಿ ರೋಡಲ್ಲಿ. ಇನ್ನು ಎಲ್ಲೈತೆ ಬಳಿಪುರಂ ಅವ್ರದ್ದು, ಎದುರುಗಡೆ ಕಾಣ್ತಾ ಐತೆ, ಅದೇ ಇರ್ಬೋದು. ವಯ್ಯ ನಿಧಾನ ಕೊಡ್ಸಯ್ಯ ಅಂದರೆ ಧೂಳು ಎಬ್ರಿಸ್ಕೊಂಡು ಹೋಯ್ತವನೆ. ನನಗೆ ಒಳಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಏನು ಅಲ್ಲೇ ಗಂಟಾಗೋದೇನೈತೆ, ನಿಧಾನಕ್ಕೆ ಹೋಗಯ್ಯ. ಜೋಳನ ಸ್ಯಾಂಪಲ್ ತಗೊಂಡು ಟೆಸ್ಟಿಂಗಿಗೆ ತಗೊಂಡ್ರು ಅವರು. ಟೆಸ್ಟಿಂಗ್ ಮಾಡ್ತಾಯಿದ್ರು. ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಂದರು. ನಾವು ಅದಕ್ಕೆ ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡ್ರಿ ಪಾರಿವಾಳಗಳು. ಇದು ಪಾರಿವಾಳಗೋಸ್ಕರನೇ ಮಾಡಿರೋ ಗೂಡು ಅಥವಾ ಈ ದೇವಸ್ಥಾನ ಕಟ್ಟಿದ್ದಕ್ಕೇ ಬಂದ್ಬಿಟ್ಟು ಪಾರಿವಾಳ ಸೇರ್ಕೊಂಡವ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಗೂಡು ಮಾಡ್ಕೊಂಬಿಟ್ಟವೆ. ಯಾವುದು ಇದು ಊರು? ಕಿತ್ತಂಡೂರು. ನೆರಳಲ್ಲಿ ಹೆಂಗೆ ಆರಾಮಾಗವೆ ನೋಡ್ರಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಅಲ್ಲೇ ಸಂಜೆ ಆಗೋಯ್ತು, 5 ಗಂಟೆ ಆಗ್ತಾಯಿತ್ತಲ್ಲೇ. ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟೇ ಒಂದು 8 ಗಂಟೆ ಹೊತ್ತಿಗೆ ಮುಗಿಸ್ಕೊಡ್ಬೋದು ಅನಿಸುತ್ತೆ, ನೋಡೋಣ. ಖಾಲಿ ಮಾಡಿದ್ರು 7:30 ಆಯಿತು. 7:30 ಖಾಲಿ ಮಾಡೋರು, ಪರವಾಗಿಲ್ಲ ಬೇಗನೆ ಮಾಡಿದ್ರು. ಇವಾಗ ಪೇಮೆಂಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಕಾಟ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ಪೇಮೆಂಟ್ ಎಲ್ಲ ಮಾಡಿಸ್ಕೊಂಬಂದೆ. ಮೊನ್ನೆ ಹೋಗ್ಬೇಕಾದ್ರೆ ಇಲ್ಲೇ ದೇವನಹಳ್ಳಿ ದೇವನಹಳ್ಳಿ ಅಲ್ಲ, ದೊಡ್ಡಬಳ್ಳಾಪುರದಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗಿದ್ದು. ಅಲ್ಲಿಂದ ಅದು ಡೀಸೆಲ್ ಹಾಕ್ಸಿಲ್ಲ, ಅದಕ್ಕೆ ರೆಡ್ಡಿಗೆ ಬಂದುಬಿಟ್ಟೈತಿ ಇವಾಗ. ಅದಕ್ಕೆ ಇಲ್ಲೇ ಒಂದು ನೈರಾ ಬಂಕಲ್ಲಿ ಡೀಸೆಲ್ ಹಾಕಿಸ್ಕೊಂಡ್ಬಿಟ್ಟು ಹೊರಡೋದು. ಏನು ಇಲ್ಲಿಂದ ಒಂದು 65 ಕಿಲೋಮೀಟ್ರ್ ಅಲ್ಲ, ಅಲ್ಲೇ ದೇವನಹಳ್ಳಿ. ಹೋಗೋಣ ಆರಾಮಾಗಿ ನಿಧಾನಕ್ಕೆ ಊಟ ಗೀಟ ಮಾಡ್ಕೊಂಡು ಹೋಗೋದು. ಏನು ಪೆಂಗ್ವಿನ್ ಇಟ್ಬಿಟ್ಟವ್ರೆ. ನಯರ ಬಂಕ ಎಲ್ಲ ಬ್ಲೂ ಕಲರ್ ಆಗೋದಲ್ಲ, ಅದಕ್ಕೆ. ಓಹೋ, ಸಮುದ್ರದೊಳಗೆ ಪೆಂಗ್ವಿನ್ ಐತೆ ನಂಗೆ ಕಾಣಲಿ ಅಂತ. ನಾನು ಯಾಕೆ ದಡ್ಡ ನನ್ನ ಮಗ ಹಿಂಗೆ ಬಂದೆ? ಕರೆಕ್ಟಾಗೆ ಬಂದಿದ್ದೀನಿ. ಟ್ಯಾಂಕು ರೈಟ್ ಸೈಡಲ್ಲೇ ಇರೋದು. ನನಗೆ ಒಂದೊಂದ್ಸಲಿ ಕಣ್ಪೀಜ್ ಆಗ್ಬಿಡುತ್ತೆ, ಕಣ್ಪೀಜು. ಅಲ್ಲಿ ಹಾಕಿಸ್ಕೊಂಡಿದ್ದಾಯ್ತು. ಇಲ್ಲೇ ಹಿಡಿದ ಪೆಂಗ್ವಿನ್ಗಳು, ಅಲ್ಲೊಂದು ಅಲ್ಲೊಂದು, 2. ಬಾಯ್ ಪೆಂಗ್ವಿನ್ಸ್. ಬಂಕು ನೀಟಾಗಿ ಮೇಂಟೈನ್ ಮಾಡೋರೆ, ಸಖತ್ತಾಗೈತೆ ಬಂಕು. ಇದೆಲ್ಲ ಹೆಸರು ಬಂಕು ಮೊದಲಿದ್ದು. ಆಮೇಲೆ ಇವೆಲ್ಲ ಇದು ನೈರ ಮಾಡೋರು ಕೆಲವು ಬಂಕ್ಗಳು. ಇವಾಗೆಲ್ಲ ನೈರನೇ ಮಾಡ್ತಾವ್ರೆ. ಅಂದರೆ ಮೊದಲು ಏನು ಹೆಸರು ಬಂಕ್ ಅಂತ ನೋಡ್ತಾ ಇದ್ವಿ, ಅವೆಲ್ಲ ಕನ್ವರ್ಟ್ ಮಾಡ್ಬಿಟ್ಟವ್ರು ನೈರಾಗೆ. ಸ್ನೇಹಿತರೆ, ಎದುರುಗಡೆ ಕಾಣ್ತಾ ಇರೋದೆಲ್ಲ ಕೋಲಾರ ಸಿಟಿ. ಸಾಯ್ತೀರಲ್ಲ ಸುಮ್ಮನೆ ಒಳ್ಳೆ ಮಾತಾಡೋ ಟೈಮಲ್ಲಿ ಕರೆಕ್ಟಾಗಿ ನೋಡಿತಾನೆ. ಎದುರುಗಡೆ ಕಾಣ್ತಾ ಇರೋದೆಲ್ಲ ಕೋಲಾರ ಸಿಟಿ. ಕೆರೆ ಅದೆಲ್ಲ ಕೋಲಾರದೇ ಅನಿಸುತ್ತೆ, ಆದರೆ ಸ್ವಲ್ಪ ಸ್ಮೆಲ್ ಹೊಡಿತಾ ಇದೆ. ಎಲ್ಲ ಮೋರಿದ ನೀರು ಬಿಟ್ಬಿಟ್ಟವ್ರೆ ಅವರು. ಮೋರಿದ ನೀರೆಲ್ಲ ಕೆರೆ ಬಿಡಬಾರ್ದಲ್ವಾ, ಕೆರೆ ಎಲ್ಲ ಸ್ಮೆಲ್ ಬರ್ತದೆ. ಇನ್ನೇನು ಸ್ನೇಹಿತರೆ, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಬಾಯ್.